ಬಿಗ್ ಬಾಸ್ ಕನ್ನಡ ಸೀಸನ್ ಮುಕ್ತಾಯ ಆಗಿ ಒಂದು ತಿಂಗಳಾಗ್ತಾ ಬಂದರೂ ಕೂಡ ರಕ್ಷಿತಾ ಶೆಟ್ಟಿ ಮಾತ್ರ ಇನ್ನೂ ಕೂಡ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಅವರಿಗೆ ರಿಲ್ಯಾಕ್ಸ್ ಮಾಡೋದಕ್ಕೆ ಟೈಮ್ ಇಲ್ಲ, ಆ ರೀತಿಯಲ್ಲಿ ಅವರು ಬ್ಯುಸಿ ಆಗಿದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವರನ್ನ ಆಹ್ವಾನಿಸ್ತಾ ಇದ್ದಾರೆ. ಅವರು ಕೂಡ ಪ್ರೀತಿಯಿಂದ ಭಾಗಿಯಾಗ್ತಾ ಇದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗೋದನ್ನ ನೀವು ಗಮನಿಸಿರ್ತೀರಾ. ಉಡುಪಿ, ಮುಂಬೈ, ಬೆಂಗಳೂರು, ಪೂನಾ ಹೀಗೆ ಸುತ್ತಾಟದಲ್ಲೇ ಇದ್ದಾರೆ. ಉಡುಪಿಯಲ್ಲಿ ಒಂದಷ್ಟು ದಿನ ಇದ್ರೆ ಮತ್ತೆ ಮುಂಬೈಗೆ ಹೋಗ್ತಾ ಇದ್ದಾರೆ, ಮತ್ತೆ ಬೆಂಗಳೂರಲ್ಲಿ ಒಂದಷ್ಟು ಕಾರ್ಯಕ್ರಮ, ಹೀಗೆ ತಿರುಗಾಟದಲ್ಲಿ ಅವರ ಸಮಯ ಹೋಗ್ತಾ ಇದೆ. ಬೇರೆ ಬೇರೆ ಕಾರ್ಯಕ್ರಮಗಳಿಗೋಸ್ಕರ ಅವರು ಅನಿವಾರ್ಯವಾಗಿದೆ ತಿರುಗಾಡೋದು. ಇನ್ನು ಪ್ರಮೋಷನ್ ಕೆಲಸಗಳಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ. ಮೊನ್ನೆಯಷ್ಟೇ ರಘುವಣ್ಣನ ಜೊತೆ ಒಂದು ರೆಸಿಪಿ ವಿಡಿಯೋದಲ್ಲಿ ಅವರು ಕಾಣಿಸ್ಕೊಂಡಿದ್ರು. ಅದು ಅದ್ಭುತವಾದಂಥ ವೀಕ್ಷಣೆಯನ್ನ ಪಡ್ಕೊಂಡಿತ್ತು. ಸದ್ಯಕ್ಕೆ ಅವರು ಬೆಂಗಳೂರಿನಲ್ಲಿರುವಾಗ ರಘುವಣ್ಣನವರ ಮನೆಯಲ್ಲಿರ್ತಾರೆ. ಇನ್ನೊಂದು ವಿಡಿಯೋ ಕೂಡ ಶೂಟ್ ಆಗಿದೆ, ಅದರ ಪ್ರೋಮೋ ಕೂಡ ಹೊರಗಡೆ ಬಂದಿರೋದನ್ನ ನೀವು ಗಮನಿಸಿರ್ಬೋದು. ಇನ್ಸ್ಟಾಗ್ರಾಮ್ನಲ್ಲಿ ರಘು ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಗಳ ರಿಯೂನಿಯನ್ ಕಾರ್ಯಕ್ರಮ ಮೊನ್ನೆ ನಡೆಯಿತು. ಅದರ ಶೂಟಿಂಗ್ ಸಂದರ್ಭದಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಸಾಕಷ್ಟು ಅಭಿಮಾನಿಗಳನ್ನ ಭೇಟಿಯಾಗಿದ್ದಾರೆ. ಆ ಅಭಿಮಾನಿಗಳು ರಕ್ಷಿತಾ ಜೊತೆ ತೆಗೆಸ್ಕೊಂಡಂತಹ ಫೋಟೋ ಇರ್ಬೋದು, ವಿಡಿಯೋ ಇರ್ಬೋದು, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿರೋದನ್ನ ನೀವು ಗಮನಿಸಿರ್ಬೋದು. ಇನ್ನು ರಕ್ಷಿತಾ ಹಾಗೆ ಕರಿಬಸಪ್ಪ ಹಾಗೆ ಬೇರೆ ಸ್ಪರ್ಧಿಗಳ ರೀಲ್ಸ್ ಅನ್ನ ಕೂಡ ನೀವು ಗಮನಿಸಿರ್ಬೋದು. ಇದೆಲ್ಲದರ ಮಧ್ಯೆ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ. ಸಾಕಷ್ಟು ಅಭಿಮಾನಿಗಳು ಶೂಟಿಂಗ್ ನಡೀತಾ ಇದ್ದಂತಹ ಜಾಗಕ್ಕೆ ತೆರಳಿ ರಕ್ಷಿತಾ ಅವ್ರ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕಿಪ್ಪಿ ಕೀರ್ತಿ ನಿಮಗೆ ಗೊತ್ತಿದೆ, ಅವರ ಮಾಜಿ ಲವರ್ ಮುತ್ತು ಹಾಗೇನೆ ಅವರ ಸ್ನೇಹಿತ ಆಗಿದ್ದಂತಹ ದರ್ಶನ್ ಅವರು ಕೂಡ ರಕ್ಷಿತಾ ಅವರನ್ನ ಭೇಟಿಯಾಗಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಕಿಪ್ಪಿ ವಿಚಾರದಲ್ಲಿ ದರ್ಶನ್ ಹಾಗೆ ಮುತ್ತು ವಿರುದ್ಧ ದೂರು ದಾಖಲಾಗಿತ್ತು. ಪೊಲೀಸ್ ಠಾಣೆ ಮೆಟ್ಲೇರಿದ್ರು. ಪೊಲೀಸರು ಕೂಡ ಅವರಿಗೊಂದು ವಾರ್ನಿಂಗ್ ಕೊಟ್ಟು ಕಳಿಸಿದ್ರು. ಇದೆಲ್ಲ ಆದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಕೊಂಚ ತಣ್ಣಗಾಗಿದ್ರು ಮುತ್ತು ಹಾಗೆ ದರ್ಶನ್. ಇವರಿಬ್ರು ಕೂಡ ರಕ್ಷಿತಾ ಅವರನ್ನ ಭೇಟಿಯಾಗಿದ್ದಾರೆ. ಅವ್ರ ಜೊತೆ ರೀಲ್ಸ್ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮುತ್ತು ಮಾಡಿದಂಥ ರೀಲ್ಸ್ ಸುಮಾರು 14 ಮಿಲಿಯನ್ಗಿಂತಲೂ ಹೆಚ್ಚು ವ್ಯೂಸ್ ಅನ್ನ ಪಡ್ಕೊಂಡ್ರೆ, ದರ್ಶನ್ ಮಾಡಿದಂಥ ರೀಲ್ 1.4 ಮಿಲಿಯನ್ ಏನೋ ವ್ಯೂಸ್ ಅನ್ನ ಪಡ್ಕೊಂಡಿದೆ. ವಿಚಾರ ಇದಲ್ಲ. ಈ ಸಂದರ್ಭದಲ್ಲಿ ದರ್ಶನ್ ರಕ್ಷಿತಾ ಬಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಮನವಿ ಮಾಡಿದ್ದಾರೆ. ಇತ್ತೀಚೆಗೆ ನನ್ನ ಫಾಲೋವರ್ಸ್ ಸಂಖ್ಯೆ ಕಮ್ಮಿ ಆಗ್ತಾ ಇದೆ, ನನ್ನನ್ನು ಫಾಲೋ ಮಾಡ್ತಾ ಇರೋರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ನೀವು ನನ್ನ ಪರವಾಗಿ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ಳಿ, ನನ್ನನ್ನು ಫಾಲೋ ಮಾಡುವಂತೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ರಕ್ಷಿತಾ ಬಳಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಎಂಥ ಒಂದು ಮೆಚೂರ್ಡ್ ಆದಂಥ ಆನ್ಸರ್ ರಕ್ಷಿತಾ ಕೊಟ್ಟಿದ್ದಾರೆ ಅಂದರೆ, ಮುಖಕ್ಕೆ ಹೊಡೆದ ರೀತಿಯಲ್ಲಿ ದರ್ಶನ್ಗೆ ಒಂದು ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಪರವಾಗಿ ನಾನು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ಳೋದಿಲ್ಲ. ನಿಮ್ಮ ಹತ್ರ ಪ್ರತಿಭೆ ಇದ್ರೆ, ನೀವು ಶ್ರಮ ಪಟ್ರೆ, ನೀವು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ರೆ ಖಂಡಿತವಾಗ್ಲೂ ಜನ ನಿಮ್ಮನ್ನ ಫಾಲೋ ಮಾಡ್ತಾರೆ, ಫಾಲೋವರ್ಸ್ ಸಂಖ್ಯೆ ಹೆಚ್ಚತ್ತೆ. ದಯವಿಟ್ಟು ನೀವು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡಿ, ಆಗ ಖಂಡಿತವಾಗ್ಲೂ ಜನ ನಿಮ್ಮನ್ನ ಇಷ್ಟಪಟ್ಟು ಫಾಲೋ ಮಾಡ್ತಾರೆ. ಅದರ ಹೊರತಾಗಿ ನಾನು ನಿಮ್ಮನ್ನ ಫಾಲೋ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಮನವಿಯನ್ನ ಮಾಡ್ಕೊಳ್ಳೋದಿಲ್ಲ. ಇವತ್ತು ನಿಮ್ಮ ಪರವಾಗಿ ನಾನು ಒಂದು ಮನವಿಯನ್ನ ಮಾಡ್ಕೊಂಡ್ರೆ ನಾಳೆ ಇನ್ನೊಬ್ರು ಬಂದು ನನ್ನ ಜೊತೆ ಅದೇ ರೀತಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಹಾಗಾಗಿ ನಾನು ಆ ರೀತಿ ಮಾಡೋದಿಲ್ಲ. ನಿಮ್ಮ ಪ್ರಯತ್ನದಿಂದ ನೀವು ಮೇಲೆ ಬರಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ. ರಕ್ಷಿತಾ ಶೆಟ್ಟಿ ಇವತ್ತು ಬಿಗ್ ಬಾಸ್ ಫಸ್ಟ್ ರನ್ನರ್ ಅಪ್ ಆಗಿದ್ದಾರೆ ಅಂದ್ರೆ ಅದು ಒಂದು ದಿನದ ಪ್ರಯತ್ನ ಅಲ್ಲ, ಅಥವಾ ಈಸಿಯಾಗಿ ಅವರನ್ನ ಯಾರು ಕೂಡ ಬಿಗ್ ಬಾಸ್ ಮನೆ ತನಕ ಕರ್ಕೊಂಡು ಬಂದಿಲ್ಲ. ಸಾಕಷ್ಟು ಅವಮಾನಗಳನ್ನ ಎದುರಿಸಿದ್ದಾರೆ, ಸಾಕಷ್ಟು ಟ್ರೋಲ್ ಮಾಡಿದ್ದಾರೆ, ಅವರ ಕನ್ನಡದ ಬಗ್ಗೆ ಯಾವ ರೀತಿ ಮಾತನಾಡಿದ್ದಾರೆ ಎಲ್ಲವೂ ಕೂಡ ನಮಗೆ ಗೊತ್ತಿದೆ. ಹಾಗಾಗಿ ಯಾವುದೂ ಕೂಡ ಈಸಿ ಅಲ್ಲ ಅನ್ನೋದನ್ನ ರಕ್ಷಿತಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ಖಂಡಿತವಾಗ್ಲೂ ಎಫರ್ಟ್ ಹಾಕಿ, ಆವಾಗ ನಿಮ್ಮನ್ನ ಜನ ಇಷ್ಟಪಡ್ತಾರೆ, ನಿಮ್ಮನ್ನ ಫಾಲೋ ಮಾಡ್ತಾರೆ, ಲೈಕ್ ಮಾಡ್ತಾರೆ ಅಂತ. ನಿಮಗೆಲ್ಲ ಗೊತ್ತೇ ಇದೆ ಯಾವ ರೀತಿ ರೀಲ್ಸನ್ನು ಅವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ದರ್ಶನ್ ಇರ್ಬೋದು, ಮುತ್ತು ಇರ್ಬೋದು, ಯಾವ ರೀತಿ ನೆಗೆಟಿವ್ ಕಮೆಂಟ್ಗಳು ಅವರಿಗೆ ಬರುತ್ತೆ ಅಂತ. ಇನ್ನು ರಕ್ಷಿತಾ ಅವರಿಗೆ ಕೂಡ ಜನ ಒಂದಷ್ಟು ಸಲಹೆ ಕೊಟ್ಟಿದ್ದಾರೆ, ನೀವು ಯಾಕೆ ಅವ್ರ ಜೊತೆ ಸೆಲ್ಫಿಗೆ ನಿಂತ್ರಿ, ಅವರನ್ನ ಎಂಟರ್ಟೈನ್ ಮಾಡಬೇಡಿ ಅಂತ. ಆದರೆ ಪಾಪ ರಕ್ಷಿತಾ ಅವರಿಗೆ ಏನು ಗೊತ್ತು ಇವ್ರ ಹಿಂದೆ ಈ ರೀತಿಯಾದಂಥ ಕಥೆಗಳಿದೆ ಅಂತ. ಎಲ್ಲ ಅಭಿಮಾನಿಗಳಿಗೆ ಯಾವ ರೀತಿ ಫೋಟೋ ಸೆಲ್ಫಿ ಅಂತ ಕೊಟ್ಟಿದ್ದಾರೋ ಅದೇ ರೀತಿ ಅವ್ರ ಜೊತೆ ಅವ್ರು ನಿಂತಿದ್ದಾರೆ. ಆದರೂ ಕೂಡ ರಕ್ಷಿತಾ ಒಂದು ಒಳ್ಳೆ ಮಾತನ್ನ ದರ್ಶನ್ ಅವರಿಗೆ ಹೇಳಿದ್ದಾರೆ, ದಯವಿಟ್ಟು ನನ್ನ ಹತ್ರ ಈ ರೀತಿ ಮನವಿಯನ್ನ ಮಾಡ್ಕೊಳ್ಬೇಡಿ, ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡಿ ಅಂತ. ಇನ್ನು ಮಲ್ಲಮ್ಮ ಅವರ ಜೊತೆ ಇದೇ ರೀತಿ ರಿಕ್ವೆಸ್ಟ್ ಅನ್ನ ಮಾಡಿಸ್ಕೊಂಡಿದ್ದಾರೆ ದರ್ಶನ್ ಅವರು. ಮಲ್ಲಮ್ಮ ಬಳಿ ಹೇಳಿದ್ದಾರೆ, ನನ್ನನ್ನು ಫಾಲೋ ಮಾಡುವಂತೆ ಹೇಳಿ, ಇತ್ತೀಚೆಗೆ ಯಾಕೋ ಜನ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂತ. ಪಾಪ ಮಲ್ಲಮ್ಮ ಅವರಿಗೆ ಗೊತ್ತಿಲ್ಲ, ಅವರು ಸರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಇವರನ್ನ ಫಾಲೋ ಮಾಡಿ ಅಂತ. ಆದರೆ ರಕ್ಷಿತಾ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಲ್ಲ ಅನ್ನೋದನ್ನ ಖಡಾಖಂಡಿತವಾಗಿ ಹೇಳಿದ್ದಾರೆ.
ರಕ್ಷಿತಾ ಶೆಟ್ಟಿಯನ್ನ ಸಾಕಷ್ಟು ಜನ ಆಕೆಗೆ ಏನು ಗೊತ್ತಾಗಲ್ಲ, ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಆಕೆ ಕೊಡುವಂಥ ಆನ್ಸರ್ ಎಷ್ಟು ಮೆಚೂರ್ಡ್ ಆಗಿರುತ್ತೆ ಅಂದರೆ ಜನ ಅವರನ್ನ ಇಷ್ಟಪಡೋದಕ್ಕೆ ಅದೇ ಕಾರಣ. ಅವರಲ್ಲಿ ಮುಗ್ಧತೆ ಇದೆ, ಹಾಗೆ ಮೆಚುರಿಟಿ ಇದೆ, ಹಾಗೆ ಒಳ್ಳೆತನ ಇದೆ. ಹಾಗಾಗಿ ಜನ ಅವರನ್ನ ಇಷ್ಟಪಡ್ತಾರೆ. ಇಲ್ಲಿ ದರ್ಶನ್ ಅವರಿಗೂ ಕೂಡ ಅವರು ಅದೇ ರೀತಿ ಉತ್ತರವನ್ನ ಕೊಟ್ಟಿದ್ದಾರೆ. ರಕ್ಷಿತಾ ಹೇಳಿರುವಂತಹ ಆ ಉತ್ತರಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನಿಜವಾಗ್ಲೂ ನಾವು ಪ್ರಯತ್ನ ಪಟ್ಟರೆ ಯಶಸ್ಸು ಸಿಗುತ್ತೆ. ಯಾವುದೇ ಶಾರ್ಟ್‌ಕಟ್ಟಲ್ಲಿ ಹೋದರೆ ಅದು ಖಂಡಿತವಾಗ್ಲೂ ಯಶಸ್ಸನ್ನು ತಂದುಕೊಡೋದಿಲ್ಲ. ಒಂದು ವೇಳೆ ಯಶಸ್ಸು ತಂದುಕೊಟ್ರೂ ಕೂಡ ಅದು ಅಲ್ಪ ದಿನ ಅಷ್ಟೇ ಅನ್ನೋ ಮಾತನ್ನ ಹೇಳಿದ್ದಾರೆ.